ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ವ್ಲಾಗ್ ಅಂತ ಅಂದರೆ, ತುಂಬ ದಿನದ ನಂತರ ನಾನು ನಮ್ಮ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಖುಷಿ ಕೂಡ ಆಗ್ತಾ ಇದೆ. ಹಾಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಶಾಪಲ್ಲಿ ಒಬ್ಬರು ವರ್ಕ್ ಮಾಡ್ತಾರೆ. ಅವ್ರ ಮಗನ ಬರ್ಡೇ ಇದೆ ಇವತ್ತು. ಸೊ ಅವ್ರ ಮನೆಗೆ ಊಟಕ್ಕೆ ಕೂಡ ಕರೆದಿದ್ದಾರೆ. ಸೊ ನಮ್ಮ ಶಾಪ್ ಅವ್ರು ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಮೊದಲು ಮನೆಯಿಂದ ಶಾಪ್ ಹತ್ರ ಹೋಗಿ ಎಲ್ಲರೂ ತುಂಬ ದಿನ ಆದಮೇಲೆ ಮೀಟ್ ಮಾಡಿಕೊಂಡು ಅಲ್ಲಿಂದ ಅವ್ರ ಮನೆಗೆ ಹೋಗ್ತಿದ್ದೀನಿ. ಈ ವಿಡಿಯೋ ಯಾಕೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ, ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಹೊರಗೆ ಮಳೆ ಬರ್ತಾ ಇದೆ, ತುಂಬ ಚಳಿ ಇದೆ ನಮ್ಮ ಹಾಸನಲ್ಲಂತೂ. ಸೊ ಒಂದು ಚೂಡಿದಾರ್ ಹಾಕಿದ್ದೀನಿ. ಆ ಚೂಡಿದಾರ್ ಮೇಲೆ ನಮ್ಮ ಡ್ಯಾಡಿದು ಸ್ವೆಟರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿಂದ ಶಾಪ್ಗೆ ಹೋಗಿ ಎಲ್ಲರೂ ಮೀಟ್ ಮಾಡೋಣ, ಬನ್ನಿ. ಇನ್ನೊಂದೇನು ಅಂತ ಅಂದರೆ, ತುಂಬ ದಿನ ಆದಮೇಲೆ ನಾನು ಅವ್ರನ್ನೆಲ್ಲರೂ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಅವರೆಲ್ಲರೂ ನಮ್ಮ ಅಂಗಡಿಲಿ ವರ್ಕ್ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ನನಗೆ ಅವರೆಲ್ಲ ಒಂಥರ ಫ್ಯಾಮಿಲಿ ಥರ ಅನ್ನಿಸ್ತಾರೆ. ಯಾಕಂದರೆ ನನಗೆ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ. ಹಾಗಾಗಿ ನಾನು ಎಲ್ಲರೂ ನಾನು ಅಷ್ಟೇ ಪ್ರೀತಿಸ್ತೀನಿ. ಸೊ ತುಂಬ ದಿನ ಆದಮೇಲೆ ಹೋಗ್ತಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಬನ್ನಿ ಬೇಗ ಅಲ್ಲಿಗೆ ಹೋಗೋಣ. ಮನೆಯಿಂದ ಹೋದ ತಕ್ಷಣ ಕಾಂಪ್ಲೆಕ್ಸ್ ಕೆಳಗಡೆ ತುಂಬ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೋದ ತಕ್ಷಣ ಏನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಕೆಳಗೆ ಎಲ್ಲರೂ ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ. ಸೊ ಮಳೆಯಲ್ಲೇ ಡೈರೆಕ್ಟಾಗಿ ಅವ್ರ ಮನೆ ಹತ್ರಕ್ಕೆ ಬಂದುಬಿಟ್ವಿ. ನೋಡಿ, ಬಂದು ಎಲ್ಲರೂ ಇಲ್ಲಿ ಮುಖ ಹೊರಿಸ್ಕೊತಾ ಇದ್ದಾರೆ ಮಳೇಲಿ ನಿಂದಿರೋದಕ್ಕೆ. ನಮ್ಮ ಅಂಗಡಿಲಿ ನಾನು ಚಿಕ್ಕವಳಾಗಿರ್ಬೋದು, ಬಟ್ ಇವರು ತುಂಬ ನನಗಿಂತ ಚಿಕ್ಕವರು, ಹೇಳಕ್ಕೆ ಮಾತ್ರ ದೊಡ್ಡವರು. ಕೇಕಿಗೋಸ್ಕರ ಕಾಯ್ತಾ ಇದ್ವಿ ನಾವೆಲ್ಲ. ಅದಾದಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ನನಗಂತೂ ಇಷ್ಟ. ಇವರು ನಮ್ಮ ಅಂಗಡಿ ಸುಮಿತ್ ಅಂತ ಅಂದರೆ, ಇವ್ರ ಹೆಸರು ಸುಮಿತ್ರ ಅಂತ ಹೇಳಿ ಇವ್ರ ಹೆಸರು. ನೀವೊಂದು ನಿಮಿಷ ಮಿಸ್ಸಿಂಗ್ ಚುರ್ರು ಅನ್ಸೋದನ್ನ ನಿಲ್ಲಿಸಿ. ಹಾಂ, ಇವರು ಸುಮಿತ್ರ ಅಂತ ಹೇಳಿ ನಮ್ಮ ಅಂಗಡಿ ಮ್ಯಾನೇಜ್ ಮಾಡ್ತಾರಲ್ಲ ಅವರು. ಏನಂತ ಹೇಳ್ಬೇಕು, ಇನ್ನು ಮ್ಯಾನೇಜರ್ ಅಂತ ಹೇಳ್ಬೇಕಾ? ನಮ್ಮ ಅಂಗಡಿ ಸುಮ್ಮಿ ಇವರು. ಇದಕ್ಕಂದ್ರೆ ನಮ್ಮ ಅಂಗಡಿಲಿರೋ ಎಲ್ರಿಗೂ ಇಷ್ಟ, ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಆಮೇಲೆ ಇವರು ನಮ್ಮ ಅಂಗಡಿ ಬಾಹುಬಲಿ ಅಂತ, ಯಾಕಂದರೆ ನಮ್ಮ ಅಂಗಡಿಲಿ ನನಗಿಂತ ದಪ್ಪಗಿದ್ದಾರೆ ಅಂದರೆ ಇವರೇನೆ. ಸೊ ಇವರೇ ನಮ್ಮ ಅಂಗಡಿ ಬಾಹುಬಲಿ ಅಂತ. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ, ರೇಣುಕಾ ಅಂತ ಹೇಳಿ. ಆಮೇಲೆ ಇವರು ನಮ್ಮ ಅಂಗಡಿ ಕಟ್ಟಿಂಗ್ ಮಾಸ್ಟರ್ನ ಧರ್ಮಪತ್ನಿ ಶೈಲಕ್ಕ ಅಂತ ಹೇಳಿ. ನಮ್ಮ ಅಂಗಡಿ ಇಡೀ ಬ್ಲೌಸ್ ಫಿನಿಶಿಂಗ್ ಮಾಡೋದು ಈ ಮಹಾನ್ ಭಾವರು ಇವರೇ. ಇವರು ನಮ್ಮ ಅಂಗಡಿಯ ರಾಣಿ ಅಂತ ಹೇಳ್ಬೋದು. ಈಗ ಹೊಸದಾಗಿ ನಮ್ಮ ಅಂಗಡಿಗೆ ಸೇರ್ಕೊಂಡಿದ್ದಾರೆ. ಹೋಗ್ತಾ ಹೋಗ್ತಾ ಇನ್ನೂ ಪರಿಚಯ ಆದಮೇಲೆ ಇನ್ನೂ ಹೊಸ ಹೆಸರು ಇಟ್ಟು ಕರಿತೀವಿ. ಇವರು ನನ್ನ ಕಸಿನ್ ಅರ್ಪಿತಾ ಅಂತ ಹೇಳಿ. ಅವ್ರು ಕವನ ಬೇಡ, ನಗು ಬರ್ತಾ ಇದೆ, ಸ್ಟಾಪ್ ಮಾಡು ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಇದೇ ವಿಡಿಯೋನ ವ್ಲಾಗಿಗೆ ಹಾಕೋದು. ಹಾಯ್ ಮಾಡಿ, ಪರವಾಗಿಲ್ಲ, ಹಾಯ್ ಮಾಡಿ. ನಾನು ಬಂದು ಫಸ್ಟು ಅಂಗಡಿಗೆ ಬಂದ ತಕ್ಷಣ ಎಲ್ಲರದ್ದು ರಿಯಾಕ್ಷನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಮಳೆ ಬಂದಿದ್ದ ಕಾರಣದಿಂದ ರಿಯಾಕ್ಷನ್ ಏನು ತಗೊಳಕ್ಕಾಗಲಿಲ್ಲ. ಸೊ ಕೆಳಗೆ ಬಂದ ತಕ್ಷಣ ಎಲ್ಲರೂ ಕೆಳಗೆ ಬಂದುಬಿಟ್ಟಿದ್ರು. ಮಳೆಯಲ್ಲೇ ಬೇಗ ಹೋಗ್ಬಿಟ್ವಿ. ಹಾಗಾಗಿ ರಿಯಾಕ್ಷನ್ ನಾನು ಇಷ್ಟು ದಿನ ಆದಮೇಲೆ ಬಂದಿದ್ದು ನೋಡಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಇರಲಿ ಗಾಯ್ಸ್, ಇವತ್ತು ನಾನು ಜಾಸ್ತಿ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿಂದ ಹೋಗ್ತಾನೂ ಅಲ್ಲಿ ಮಳೆ ಬಂತು, ಮತ್ತು ಅಲ್ಲಿ ಶೂಟ್ ಮಾಡೋಣ ಅಂದರೆ ಅಲ್ಲೂ ಕೂಡ ಮಳೆ ಬಂತು. ಸೊ ಮತ್ತೆ ಇಲ್ಲಿಂದ ಅಲ್ಲಿ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಂಗಡಿಗೆ ಬಂದ್ವಿ. ಅಂಗಡಿಗೆ ಬಂದು ಸ್ವಲ್ಪ ವೀಡಿಯೋ ನನ್ನ ಕೈಲಿ ಶೂಟ್ ಮಾಡೋಕ್ಕಾಯಿತು ಅಷ್ಟೇ. ಸೊ ಮತ್ತೆ ಎಲ್ಲಿ ಮಳೆ ಬಂದುಬಿಡುತ್ತೆ ಅಂತ ಹೇಳಿ ಮತ್ತೆ ಬೇಗ ಮನೆಗೆ ಬಂದೆ. ಅಂದ್ರೂ ಮಳೆ ಬಂತು. ಇವತ್ತಿನ ಏನು ವೀಡಿಯೋ ಅಂತ ಅಂದರೆ, ನಮ್ಮ ಅಂಗಡೀಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಅವ್ರ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.